ಇದು ಸ್ಟ್ರೈಟ್ ಮಾಡಿ. ಸೊ ಇವರು ನಾನು ಹೇಳ್ತೀನಿ ಅಂತ ಮಾಡ್ತಿದ್ದಾರೆ, ನಿಮಗೆ ವಿಕ್ಟಿಮ್ ಮಾಡಲ್ಲ, ನೀವು ಇಟ್ಕೊಂಡು ಮಾಡಿಸ್ಕೊಳ್ರಿ ಆಯ್ತಾ. ಇದಾದ್ಮೇಲೆ ಅವರ ರೈಟ್ ಹ್ಯಾಂಡ್ ತಗೊಂಡು ಇಂಟರ್ಲಾಕ್ ಮಾಡೋಕ್ಕಾದ್ರೆ ಮಾಡಿಕೊಂಡು, ಇಲ್ಲಾಂದ್ರೆ ಹೀಗಾದ್ರೂ ಹಿಡ್ಕೊಂಡು ಇದನ್ನ ಬೆಂಡ್ ಮಾಡಿ ಅವರ ಕಿವಿ ಮತ್ತೆ ಕೆನ್ನೆಗೆ ಸಪೋರ್ಟ್ ಕೊಡಬೇಕು ಆಯ್ತಾ. ಇದಾದ್ಮೇಲೆ ಈಗ ಕೈ ಇಟ್ಕೊಳ್ಬೇಕು, ಇಲ್ಲಾಂದ್ರೆ ಬಿಟ್ಟು ಹೋಗ್ಬಿಡುತ್ತೆ, ಅವ್ರು ನಿಮ್ಮನ್ನು ಇಟ್ಕೊಳ್ಳಲ್ಲ, ಇವರಾದ್ರೆ ಇಟ್ಕೊಳ್ತಾರೆ ಇದಿದ್ದಾರೆ. ಆಮೇಲೆ ಅವ್ರ ರೈಟ್ ಲೆಗ್ಗನ್ನು ಬೆಂಡ್ ಮಾಡ್ಕೊಳ್ತೀವಿ. ಈಗ ಬೆಂಡ್ ಮಾಡ್ಕೊಂಡು ಇಲ್ಲೊಂದು ಕೈ ಇಟ್ಕೊಳ್ಳಿ, ಈ ಎರಡೂ ಕೈ ಇಟ್ಕೊಂಡು ನಿಮ್ಮ ಕಡೆ ಟರ್ನ್ ಮಾಡ್ಕೊಳ್ತೀವಿ. ಟರ್ನ್ ಆದಮೇಲೆ ಈ ಕಾಲನ್ನು ನಿಮಗೆ ಹಿಂಗೆ ಬ್ಯಾಲೆನ್ಸಿಗೆ ಬೇಕು, ಅವ್ನು 40 ಬ್ಯಾಲೆನ್ಸ್ಗೆ ಏನು ಬೇಕೋ ಆ ಥರ ಮೂವ್ ಮಾಡ್ಕೋಬೋದು, ಎಷ್ಟು ಬೇಕೋ ಈಗ ಇಟ್ಕೊಳ್ಬೋದು, ವಾಟ್ ಎವರ್. ಒಟ್ಟು ಬಾಡಿ ಬ್ಯಾಲೆನ್ಸ್ ಆಗಿ ಕೂತ್ಕೊಳ್ಬೇಕು ಆಯ್ತಾ. ಈಗ ಇಲ್ಲಿಗೂ ಏನು ಹಾನಿ ಆಗೋದಿಲ್ಲ, ಇದು ಅವರಿಗೆ ಸಪೋರ್ಟ್ ಇದೆ, ಈ ಕೈ ಸಪೋರ್ಟ್ ಸಿಗ್ತಾ ಇದೆ, ಈ ಕಾಲಿಗೆ ಸಪೋರ್ಟ್ ಸಿಗುತ್ತೆ, ಬಾಡಿ ಬ್ಯಾಲೆನ್ಸ್ ಆಗಿರುತ್ತೆ. ಸೊ ಈಗೇನು ಮಾಡಬೇಕು, ಇಷ್ಟಾದ್ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ಇಷ್ಟಾದ್ಮೇಲೆ ಅವ್ರ ತಲೆನ ಟೇಸ್ಟ್ ಮಾಡೋದು ಬರೀತಾರೆ. ತಲೆ ಕ್ಲೋಸ್ ಆಗಿರುತ್ತೆ, ಮತ್ತೆ ತಲೆನ ಟೆಸ್ಟ್ ಮಾಡಬೇಕು, ಯಾಕೆಂದ್ರೆ ಅವ್ರು ಉಸಿರು ಏರ್ವೇ ಓಪನ್ ಇರುತ್ತೆ. ಇಷ್ಟು ಮಾಡಬೇಕು. ಪ್ರತಿ 2 ನಿಮಿಷಕ್ಕೆ ಒಂದ್ಸಲ ಬಂದು ಅಥವಾ ಪಕ್ಕದಲ್ಲೇ ಕೂತ್ಕೊಂಡು ಆಂಬ್ಯುಲೆನ್ಸ್ ಬರೋರು, ಈಗ ಸಿಪಿಆರ್ ಮಾಡಿದ್ರೆ ರಿಕವರಿ ಪೊಸಿಷನ್ ಆಗಿದ್ದಾರೆ, ಆಂಬ್ಯುಲೆನ್ಸ್ ಏನೋ ಬಂದಿಲ್ಲ, ಬರೋವರೆಗೂ ಕೂಡ ಎವ್ರಿ 2 ಮಿನಿಟ್ಸ್ ಅವ್ರು ಉಸಿರು ಬರ್ತಾ ಇದೆಯಾ, ಪಲ್ಸ್ ಇದೆಯಾ, ಕ್ಯಾರೆಟ್ ರೋಡ್ ಚೆಕ್ ಮಾಡ್ತಾ ಇದ್ರು, ಮಾನಿಟರ್ ಮಾಡ್ತಾ ಇದ್ರು ಆಯ್ತಾ. ಲೆಫ್ಟ್